ಇವತ್ತು ಸ್ವಲ್ಪ ಲೇಟಾಗಿದ್ದಾಳಣ ಅಂತ ಅಂದ್ಕೊಂಡು ನೈಟು ಮಲ್ಕೊಂಡಿದ್ದೆ. ಆದರೆ ಹಸ್ಬೆಂಡು ಹೊರಗಡೆ ಹೋಗಬೇಕು, ಏನಾದರೂ ತಿಂಡಿ ಮಾಡು ಬೇಗ ಅಂತ ಹೇಳಿದ್ದಕ್ಕೆ 6 o'clockಗೆ ಎದ್ದಿದ್ದೀನಿ. ನಾವು ಏನು ಅಂದ್ಕೊಂಡು ಮಲ್ಕೊಂಡಿರ್ತೀವೋ ಬೆಳಗ್ಗೆಗೆ ಅದಕ್ಕೆ ಡೆಡ್ ಅಪೋಸಿಟೇ ಆಗಿರತ್ತೆ. ನನಗಂತೂ ಅದು ತುಂಬ ಸಲ ಅಪ್ಲೈ ಆಗಿದೆ. ಎಲ್ರಿಗೂ ಇದೇ ಥರ ಆಗುತ್ತಾ ಅಥವಾ ನನಗೆ ಮಾತ್ರ ಹೀಗೇನಾ ಗೊತ್ತಿಲ್ಲ. ಈಗೊಂದು ವೀಕಿಂದ ಹೆಲ್ತು ಪ್ರಾಬ್ಲಮ್ ಆಗಿದೆ. ಸೊ ಕೋಲ್ಡು ಕಾಫು ಎಲ್ಲ ಆಗಿಬಿಟ್ಟಿದೆ. ಸೊ ಹಾಗಾಗಿ ಈಗೊಂದು ವೀಕಿಂದ ನಾನು ಬಿಸಿನೀರನ್ನು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಮಾರ್ನಿಂಗ್ ಟೈಮು ರೆಗ್ಯುಲರಾಗಿ ತಣ್ಣೀರನ್ನೇ ತೊಗೋತಾ ಇದ್ದೆ ಬೆಳಗ್ಗೆ ಎದ್ದ ತಕ್ಷಣ. ಈಗ ಕಾಫ್ ಎಲ್ಲ ಜಾಸ್ತಿ ಆಗಿರೋದ್ರಿಂದ ಬಿಸಿನೀರನ್ನು ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ಇನ್ನು ಬೆಳಗ್ಗೆ ತಿಂಡಿಗೆ ಫ್ರಿಜ್ಜಲ್ಲಿ ರವೆ ಇತ್ತು, ಹಾಗಾಗಿ ಉಪ್ಪಿಟ್ಟನ್ನೇ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಉಪ್ಪಿಟ್ಟನ್ನ ಮಾಡ್ಕೊತಾ ಇದ್ದೀನಿ. ಈ ನಡುವೆ ಏನೋ ಗೊತ್ತಿಲ್ಲ, ತುಂಬ ಕೋಲ್ಡ್ ಆಗ್ತಿದೆ. ಸೊ ಹಾಗಾಗಿ ಏನಾದ್ರೂ ಬೆಳಗ್ಗೆ ಯಾವುದಾದ್ರೂ ಡ್ರಿಂಕನ್ನು ಕನ್ಸ್ಯೂಮ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಏನಾದರೂ ಡಿಟಾಕ್ಸ್ ಡ್ರಿಂಕನ್ನು ಅಭ್ಯಾಸ ಮಾಡ್ಕೋಬೇಕು. ಇವತ್ತಿಂದ ಏನಾದ್ರೂ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ ಥರ ಏನಾದ್ರೂ ಸ್ಟಾರ್ಟ್ ಮಾಡಿದ್ರೆ ನಿಮ್ಮ ಜೊತೆ ಕೂಡ ಶೇರ್ ಮಾಡ್ಕೋತೀನಿ. ಇನ್ನೂ ಒಗ್ಗರಣೆ ಎಲ್ಲ ಹಾಕ್ಕೊಂಡು ನೀರೆಲ್ಲ ಕುದ್ದಿತ್ತು. ಸೊ ಹಾಗಾಗಿ ರವೆನ ಕೂಡ ಇಲ್ಲಿ ಮಿಕ್ಸ್ ಮಾಡ್ತಾಯಿದ್ದೀನಿ. ಉಪ್ಪಿಟ್ಟು ಮಾಡೋದು ಆ್ಯಸ್ ಯೂಶ್ವಲಿ ಎಲ್ರಿಗೂ ಗೊತ್ತೇ ಇರುತ್ತೆ, ಅದನ್ನೇನು ಎಕ್ಸ್ಪ್ಲೇನ್ ಮಾಡೋ ಅವಶ್ಯಕತೆ ಇಲ್ಲ. ಉಪ್ಪಿಟ್ಟನ್ನ ಮಾತ್ರ ಬಿಸಿ ಬಿಸಿಯಾಗಿ ತಿಂದರೆ ಮಾತ್ರ ಟೇಸ್ಟು ಚೆನ್ನಾಗಿರುತ್ತೆ. ತಣ್ಣಗಾದ್ಮೇಲೆ ಏನೋ ಒಂಥರ ಬೇಜಾರು ತಿನ್ನೋದಕ್ಕೆ. ಹಾಗಾಗಿ ಬಿಸಿ ಬಿಸಿದೇ ರೆಡಿ ಆದಮೇಲೆ ಹಸ್ಬೆಂಡ್ಗೆ ಹಾಕ್ಕೊಟ್ಟು ಜೊತೆಗೆ ಕಾಫಿನ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇಲ್ಲಿ ಹಾಲು ತಂದಿದ್ರು. ಹಾಗಾಗಿ ಕಾಫಿಗೂ ಕೂಡ ರೆಡಿ ಮಾಡ್ಕೊತಾ ಇದ್ದೆ. ಇನ್ನು ಬೆಳಗ್ಗೆ ಟೈಮು ಬಿಸಿ ನೀರು ಕುಡ್ದಾದ್ಮೇಲೆ ಒಂದು ಅರ್ಧ ಗಂಟೆ ಆದಮೇಲೆ ನಾನು ಕಾಫಿನ ಕುಡಿತೀನಿ. ಅದೇನೋ ಗೊತ್ತಿಲ್ಲ, ಕಾಫಿ ಕುಡಿಲಿಲ್ಲ ಅಂತ ಅಂದರೆ ಮೈಂಡೇ ಫ್ರೆಶ್ ಆಗೋದಿಲ್ಲ ಅನ್ನೋ ಥರ ಫೀಲ್ ಆಗುತ್ತೆ. ಸೊ ಹಾಗಾಗಿ ಹಾಲೆಲ್ಲನೂ ಕಾಯಿಸಿ ಪುನರ್ವಿಗೂ ಕೂಡ ಸ್ವಲ್ಪ ಎತ್ತಿಟ್ಟು ಇವಾಗ ನನಗೆ ಹಸ್ಬೆಂಡ್ಗೆ ಇಬ್ಬರಿಗೆ ಮಾತ್ರ ಕಾಫಿನ ಮಾಡ್ಕೊತಾ ಇದ್ದೀನಿ. ಉಪ್ಪಿಟ್ಟು ಜೊತೆಗೆ ಬೆಸ್ಟ್ ಕಾಂಬಿನೇಷನ್ ಅಂದರೆ ಅದು ಕಾಫಿ ಅಂತಲೇ ಹೇಳ್ಬೋದು. ಕಾಫಿ ಜೊತೆಗೆ ಉಪ್ಪಿಟ್ಟು ಇದ್ರಂತೂ ಪರ್ಫೆಕ್ಟ್ ಅಂತಲೇ ಹೇಳ್ತೀನಿ.